ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನನ್ನ ಗೋ ಟು ಮೇಕಪ್ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ಗೆ ನಾನು ಆಲ್ರೆಡಿ ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಟೋನರ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ರೋಸ್ ವಾಟರ್ನ ಚೆನ್ನಾಗಿ ಸ್ಪ್ರಿಟ್ಸ್ ಮಾಡಿಕೊಂಡು ಪ್ಯಾಟಿಂಗ್ ಮೋಷನಲ್ಲಿ ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಐ ಆಮ್ ಗೋನಾ ಬಿ ಯೂಸಿಂಗ್ ದಿಸ್ ಫೇಸ್ಶಾಪ್ ವೈಟ್ ಸೀಡ್ ಬ್ರೈಟ್ನಿಂಗ್ ಲೋಷನ್. ಇದನ್ನು ಅಷ್ಟೇ ಪ್ಯಾಟಿಂಗ್ ಮೋಷನಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ದಟ್ ಪ್ರಾಡಕ್ಟ್ ಡೀಪ್ ಆಗಿ ಪೆನಿಟ್ರೇಟ್ ಆಗುತ್ತೆ ಅಂತ. ಆ್ಯಂಡ್ ದೆನ್ ಐ ಆಮ್ ಗೋನಾ ಬಿ ಯೂಸಿಂಗ್ ದಿ ಲಿಪ್ ಬಾಮ್ ಟು ಮೇಕ್ ಮೈ ಲಿಪ್ಸ್ ಮಾಯ್ಶ್ಚರೈಸ್ಡ್ ಆ್ಯಂಡ್ ಹೈಡ್ರೇಟೆಡ್ ಫಾರ್ ದಿ ನೆಕ್ಸ್ಟ್ ಸ್ಟೆಪ್. ಆಲ್ ರೈಟ್, ಸ್ಕಿನ್ ಕೇರ್ ಆದಮೇಲೆ ನಾನು ಡೈರೆಕ್ಟಾಗಿ ಕನ್ಸೀಲರ್ ಯೂಸ್ ಮಾಡ್ತೀನಿ. ಸೊ ಫೌಂಡೇಶನ್ನ ನಾನು ರೆಗ್ಯುಲರ್ ಆಗಿ ಅಪ್ಲೈ ಮಾಡಲ್ಲ, ಡೈರೆಕ್ಟ್ ಕನ್ಸೀಲರ್ ಯೂಸ್ ಮಾಡ್ತೀನಿ ಬಿಕಾಸ್ ಐ ಲೈಕ್ ಟು ಕೀಪ್ ಮೈ ಬೇಸ್ ವೆರಿ ಲೈಟ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನ್ಯಾಚುರಲ್. ಸೊ ಕನ್ಸೀಲರ್ನ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ದಂಗೆ ನನ್ನ ಡಾರ್ಕ್ ಸರ್ಕಲ್ಸ್ ಬ್ಲೆಮಿಷಸ್ಗೆ. ಆ್ಯಂಡ್ ದೆನ್ ಯೂಸಿಂಗ್ ದಿಸ್ ಕಫ್ಸ್ ಆ್ಯಂಡ್ ಲ್ಯಾಶಸ್ ಬ್ರಷ್ ಆ್ಯಂಡ್ ಅದನ್ನು ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡ್ ಮಾಡುವಾಗ ಸ್ವಲ್ಪ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡೆ ಆ್ಯಂಡ್ ಏನೇನು ಮಿಕ್ಕಿರುತ್ತೆ ಬ್ರಷಲ್ಲಿ ಅದನ್ನು ತೊಗೊಂಡು ನನ್ನ ಒಂದು ಹಣೆ ಮೇಲೆ ಹಾಗೂ ಚಿನ್ನ ಹತ್ರ ಅಪ್ಲೈ ಮಾಡಿಕೊಂಡೆ. ಸೊ ಬ್ಲೆಂಡ್ ನೀಟಾಗಿ ಆದಮೇಲೆ ಐ ಆಮ್ ಗೋನಾ ಯೂಸ್ ದಿಸ್ ಕಾಂಪ್ಯಾಕ್ಟ್ ಟು ಸೆಟ್ ಮೈ ಬೇಸ್. ಬ್ಲೆಂಡ್ ಮಾಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಬ್ಲಷ್ ಯೂಸ್ ಮಾಡ್ತೀನಿ. ಸೊ ಈ ಬ್ಲಷ್ನ ಚೆನ್ನಾಗಿ ನನ್ನ ಚೀಕ್ಸ್ಗೆ ಹಾಗೂ ಮೂಗ್ ಮೇಲೆ ಕೂಡ ಅಪ್ಲೈ ಮಾಡ್ಕೋತೀನಿ ಬಿಕಾಸ್ ಐ ಲೈಕ್ ದಿ ವೇ ಇಟ್ ಲುಕ್ಸ್ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ತುಂಬಾ ರಿಫ್ರೆಶಿಂಗ್ ಆಗಿ ಕಾಣಿಸುತ್ತೆ. ಸೊ ಐ ಆಮ್ ಗೋನಾ ಮೇಕ್ ಶ್ಯೂರ್ ನನ್ನ ಮೂಗ್ ಮೇಲೆ ಹಾಗೂ ಚೀಕ್ಸ್ ಮೇಲೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಹೈಲೈಟರ್. ಸೊ ಐ ರಿಯಲಿ ಲವ್ ಹೈಲೈಟಿಂಗ್ ಮೈ ಫೇಸ್. ಸೊ ಇದನ್ನು ಚೆನ್ನಾಗಿ ನನ್ನ ಹೈಯೆಸ್ಟ್ ಪಾಯಿಂಟ್ಸ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. And then I'll make sure my powder products are blended nicely by using makeup fixer. So ಈ ಮೇಕಪ್ ಫಿಕ್ಸರ್ ಸ್ವಲ್ಪ ಸ್ಮೆಲ್ ಇದೆ, ಅದರ್ ದನ್ ದ್ಯಾಟ್ ಇಟ್ಸ್ ಅ ಗುಡ್ ಒನ್. ದಿಸ್ ಇಸ್ ಫ್ರಮ್ ಇನ್ಸೈಡ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಐಬ್ರೋ ಫಿಲ್ಲಿಂಗ್. ಇಲ್ಲಿ ನಾನು ಬ್ಲೂ ಹೆವೆನ್ದು ಆರ್ಟಿಸ್ಟೋ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ವೈಟ್ ಐಲೈನರ್. ಸೊ ನನಗೆ ಯೂಶ್ವಲ್ ಆಗಿ ಐಲೈನರ್ ಹಚ್ಕೊಂಡಿಲ್ಲ ಅಂದರೆ ಐ ಜಸ್ಟ್ ಲಿವ್ ಇಟ್ ಆ್ಯಸ್ ಇಟ್ ಈಸ್ ವಿತ್ ಮಸ್ಕಾರಾ. ಬಟ್ ಎವ್ರಿ ಸಿಂಗಲ್ ಟೈಮ್ ಐಲೈನರ್ ಹಚ್ಕೊಂಡ್ರೆ ಈ ಥರ ಒಂದು ಕಲರ್ಫುಲ್ ಲೈನರ್ಸ್ ಯೂಸ್ ಮಾಡ್ತೀನಿ. ಸೊ ಅದನ್ನು ಜಸ್ಟ್ ಔಟರ್ ಕಾರ್ನರ್ಗೆ ವಿಂಗ್ ಮಾಡ್ತೀನಿ. ಸೊ ವಿಂಗ್ ಮಾಡೋದು ತುಂಬಾ ಈಸಿ, ನೀವು ಇಲ್ಲಿ ನೋಡ್ದಂಗೆ. ಆ್ಯಂಡ್ ದೆನ್ ಐ ಯೂಸ್ ಮಸ್ಕಾರಾ ಫಾರ್ ಮೈ ಅಪ್ಪರ್ ಆ್ಯಂಡ್ ಬಾಟಮ್ ಲ್ಯಾಶಸ್ ಹಾಗೂ ಇನ್ನರ್ ಕಾರ್ನರ್ನ ಹೈಲೈಟ್ ಮಾಡಿದೆ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಒಂದು ನ್ಯೂಡ್ ಲಿಪ್ಸ್ಟಿಕ್. ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಎವರ್ from LOREAL ROUGE signature, and that completes my go-to everyday makeup look. I really hope you guys like this video and it was helpful. ಜೊತೆಗೆ ನಿಮಗೆ ಇನ್ನೂ ಯಾವ್ಯಾವ ಥರ ಮೇಕಪ್ ಲುಕ್ಸ್ನ ನೋಡಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.